ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈ ಮೇ ತಿಂಗಳ ಕೊನೆಯ ದಿನಗಳಲ್ಲಿ ನಡೆಯಲಿರುವ ಈ ಕಣ್ಣೀರಿನ ಮತ್ತು ಆಶ್ಚರ್ಯದ ಕಥೆ ಕೇಳಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ವಿಶೇಷವಾಗಿ ಮೇ ತಿಂಗಳ ಈ ಕೊನೆಯಲ್ಲಿ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಮುನ್ಸೂಚನೆ ನೀಡ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿ ಬುಧ ಒದಗಿಸುವ ಅದ್ಭುತ ಬುದ್ಧಿವಂತಿಕೆ, ವಿವೇಚನೆ ಮತ್ತು ಸೂಕ್ಷ್ಮ ಗ್ರಹಿಕೆಯ ನಡುವೆ ಕೂಡ ನಿಮ್ಮ ಜೀವನದ ನೆಮ್ಮದಿಯನ್ನೇ ಕೆಡಿಸೋದಕ್ಕೆ ಹೊಂಚು ಹಾಕುತ್ತಿರುವ ಆ ಒಂದು ಅಕ್ಷರದ ವ್ಯಕ್ತಿ ಯಾರು ಗೊತ್ತಾ? ಹೌದು, ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇದ್ದುಕೊಂಡು ಬಿ ಅಥವಾ ಹೆಚ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಂಬಲಾಗದ ಟ್ವಿಸ್ಟ್ ಒಂದು ಎದುರಾಗಲಿದೆ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಆಕಸ್ಮಿಕವಾಗಿ ಬಿದ್ದಿಲ್ಲ. ಆ ಪರಮಶಿವನ ಮತ್ತು ಜಗನ್ಮಾತೆಯ ಆಶೀರ್ವಾದ ಇಲ್ಲದೆ ಈ ಎಚ್ಚರಿಕೆಯ ನುಡಿಗಳು ನಿಮ್ಮ ಕಿವಿಗಳಿಗೆ ಬೀಳಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಡುತ್ತಿದ್ದ ಗೊಂದಲಗಳಿಗೆ ಕೊನೆ ಹಾಡುವ ಸಮಯ ಹತ್ತಿರ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ಈ ಒಂದು ಮಂತ್ರ ನಿಮ್ಮ ಇಡೀ ದಿನದ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಕನ್ಯಾ ರಾಶಿಯವರ ಅಂತರಂಗ ಮತ್ತು ಮಾನಸಿಕ ಸ್ಥಿತಿ. ಕನ್ಯಾ ರಾಶಿಯವರೇ ಸ್ವಭಾವತಃ ನೀವು ಎಲ್ಲರ ಮುಂದೆ ಕೂಡ ತುಂಬ ಜವಾಬ್ದಾರಿಯುತವಾಗಿ, ಪರಿಪೂರ್ಣವಾಗಿ, ಪರ್ಫೆಕ್ಟಾಗಿ ಮತ್ತು ಎಲ್ಲವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ಶಕ್ತಿಶಾಲಿಯಂತೆ ಕಾಣಿಸ್ತೀರ. ಜಗತ್ತು ನಿಮ್ಮನ್ನು ನೋಡಿ ಇವರಿಗೆ ಯಾವುದೇ ಕಷ್ಟ ಇಲ್ಲ, ಇವರು ಎಲ್ಲವನ್ನ ಪ್ಲ್ಯಾನ್ ಮಾಡಿ ಗೆಲ್ತಾರೆ ಅಂತ ಅಂದ್ಕೊಳ್ಳುತ್ತೆ. ಆದರೆ ನಿಮ್ಮ ಒಳ ಮನಸ್ಸಿನ ಕನ್ನಡಿ ಮತ್ತು ಅದರೊಳಗಿನ ಕಣ್ಣೀರು ಆ ದೇವರಿಗೆ ಮಾತ್ರ ಗೊತ್ತು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಆಂತರಿಕ ಯಾತನೆ ಮತ್ತು ಮಾನಸಿಕ ಒತ್ತಡ ಅಷ್ಟಿಷ್ಟಲ್ಲ. ಹಾಗಲೆಲ್ಲ ಎಲ್ಲರ ಮುಂದೆ ನಗುತ್ತಾ ಇಡೀ ಮನೆಯ ಅಥವಾ ಆಫೀಸಿನ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ತಿರುಗುವ ನೀವು ರಾತ್ರಿಯಾಗುತ್ತಿದ್ದಂತೆ ಏಕಾಂಗಿಯಾಗಿ ಕಣ್ಣೀರು ಹಾಕ್ತೀರ. ನಾನು ಪ್ರತಿಯೊಂದನ್ನು ಹಗಲು ರಾತ್ರಿ ಯೋಚಿಸಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೇನೆ, ಯಾರ ಕೆಲಸಕ್ಕೂ ತೊಂದರೆ ಕೊಟ್ಟಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು, ನಾನು ಮಾಡಿದ ಸಹಾಯಕ್ಕೆ ನನಗೆ ಸಿಕ್ಕ ಪ್ರತಿಫಲ ಬರೀ ನೋವು ಮಾತ್ರನಾ ಅಂತ ಮೌನವಾಗಿ ನೊಂದ ದಿನಗಳು ನೂರಾರಿವೆ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಅಥವಾ ನಿಮ್ಮ ಸಂಗಾತಿಗಾಗಿ ನಿಮ್ಮ ಸ್ವಂತ ಆಸೆಗಳನ್ನು, ವೈಯಕ್ತಿಕ ಕನಸುಗಳನ್ನು ನೀವೇ ನುಂಗಿ ಹಾಕಿದ್ದೀರಿ. ಆದರೂ ನಿಮಗೆ ಸಿಗಬೇಕಾದ ಪ್ರೀತಿ ಮತ್ತು ಕೃತಜ್ಞತೆ ಸಿಗ್ತಾ ಇಲ್ಲ ಎಂಬ ಬೇಸರ ನಿಮ್ಮನ್ನು ಒಳಗೊಳಗೆ ಕೊರಿತಾ ಇದೆ. ಕನ್ಯಾ ರಾಶಿಯವರೇ, ನಿಮ್ಮ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ನಿಮ್ಮ ಅತಿಯಾದ ವಿಶ್ಲೇಷಣಾ ಗುಣ ಮತ್ತು ಯಾರನ್ನಾದರೂ ನಂಬಿದರೆ ಅವರ ಕಷ್ಟಕ್ಕೆ ಸಂಪೂರ್ಣವಾಗಿ ಕರಗಿ ಹೋಗೋದು. ಆದರೆ ಅದೇ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ನಿಮ್ಮ ಸುತ್ತಲೂ ಹೆಚ್ಚಾಗ್ತಾನೇ ಇದೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಕೆಲಸದ ದಕ್ಷತೆಯನ್ನು ನೋಡಿ ಹೊರಗೆ ಹೊಗಳುವ ಜನ ನಿಮ್ಮ ಬೆನ್ನ ಹಿಂದೆ ಅಸೂಯೆಯ ಬೆಂಕಿಯಲ್ಲಿ ಉರಿದು ಹೋಗ್ತಾ ಇದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ನಿಶ್ಶಬ್ದವಾಗಿ ಒಂದು ದೊಡ್ಡ ತಿರುವು ಬರಲಿದೆ. ನಾನು ಮೊದಲೇ ಹೇಳಿದಂತೆ ಆ ಒಂದು ನಿರ್ದಿಷ್ಟ ಅಕ್ಷರದ ವ್ಯಕ್ತಿ ನಿಮ್ಮ ನಂಬಿಕಸ್ಥ ಗೆಳೆಯರಲ್ಲಿ ಒಬ್ಬರು ಅಥವಾ ನಿಮ್ಮ ದಿನನಿತ್ಯದ ಕೆಲಸದ ಜಾಗದಲ್ಲಿ ಇರುವವರು. ನಿಮ್ಮ ಮೃದು ಮತ್ತು ಪ್ರಾಮಾಣಿಕ ಸ್ವಭಾವವನ್ನು ದೌರ್ಬಲ್ಯ ಅಂತ ಅಂದ್ಕೊಂಡಿದ್ದಾರೆ. ಇವರು ಹೊರಗೆ ನಿಮ್ಮ ಹಿತೈಷಿಯಂತೆ ನಡೆಸುತ್ತಾ ನಿಮ್ಮ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಎಲ್ಲವನ್ನು ಕೂಡ ನಿಮ್ಮಿಂದಲೇ ಪ್ರೀತಿಯಿಂದ ಕೇಳಿ ತಿಳ್ಕೊಂಡು ಸಮಯ ಸಾಧಿಸಿ ಅದನ್ನೇ ನಿಮ್ಮ ವಿರುದ್ಧ ಬಳಸುವ ಕುತಂತ್ರ ನಡೀತಾ ಇದೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಎಂಬ ಗೊಂದಲದಲ್ಲಿ ನೀವಿದ್ರೂ ಈ ದಿನಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆ, ಗಟ್ ಫೀಲಿಂಗ್ ಅನ್ನೋದು ನಿಮಗೆ ನೀಡುವ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕನ್ಯಾ ರಾಶಿಯವರಿಗೆ ಓವರ್ ಥಿಂಕಿಂಗ್ ಅಥವಾ ಅತಿಯಾಗಿ ಯೋಚಿಸುವ ಸ್ವಭಾವ ಸ್ವಲ್ಪ ಜಾಸ್ತಿ. ನಿಮ್ಮಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಯಾರಾದರೂ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿದರೆ ಸಾಕು, ನಿಮ್ಮ ಇಡೀ ಕಥೆಯನ್ನು ಅವ್ರ ಮುಂದೆ ತೆರೆದಿಟ್ಬಿಡ್ತೀರ. ಆದರೆ ಮುಂಬರುವ ಈ 4 ದಿನಗಳಲ್ಲಿ ನಿಮ್ಮ ಈ ಅತಿಯಾದ ಮುಕ್ತ ಸ್ವಭಾವ ಮತ್ತು ಪ್ರತಿಯೊಂದಕ್ಕೂ ತಪ್ಪು ಹುಡುಕುವ ಅಥವಾ ಅತಿಯಾಗಿ ಯೋಚಿಸುವ ಗುಣನೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಇದೆ. ಸಣ್ಣ ವಿಷಯಕ್ಕೂ ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾಗಿ ನೀವು ನಿಮ್ಮ ರಹಸ್ಯಗಳನ್ನು ಬೇರೆಯವರ ಮುಂದೆ ಆಡಿಕೊಂಡ್ರೆ ಅಥವಾ ಅವರ ತಪ್ಪುಗಳನ್ನು ಮುಖಾಮುಖಿ ಖಂಡಿಸಲು ಹೋದರೆ ಅದು ನಿಮ್ಮ ಸುಂದರ ಭವಿಷ್ಯವನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡಬಹುದು. ನಂತರ ನೀವು ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಕೂಡ ಹೋದ ಕಾಲ ಮತ್ತು ಹಾಡಿದ ಮಾತು ಮರಳಿ ಬರೋದಿಲ್ಲ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಲಿ. ಯಾರಾದರೂ
ನಿಮ್ಮನ್ನು ಕೆಣಕಿದ್ರು, ನಿಮ್ಮ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಬಂದರೂ ಕೂಡ ಮೌನವಾಗಿರೋದನ್ನು ಕಲೀರಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ಅತ್ಯಂತ ಶಕ್ತಿಯುತ ಆಯುಧ. ಕೆಲವರು ನಿಮ್ಮನ್ನು ಬದಲಾಗಿದ್ದಾರೆ, ಸ್ವಾರ್ಥಿ ಅಂತ ಕರಿಬಹುದು. ಆದರೆ ನಿಮ್ಮ ಆಂತರಿಕ ಶಾಂತಿಗಾಗಿ ನೀವು ಕೆಲವರಿಂದ ಅಂತರ ಕಾಯ್ದುಕೊಳ್ಳೋದು ತಪ್ಪು ಖಂಡಿತ ಅಲ್ಲ, ಅದು ನಿಮ್ಮ ಹಕ್ಕು ಆಗಿರುತ್ತೆ. ಈ 4 ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋದಾದರೆ, ನಿರೀಕ್ಷಿಸದ ಆಕಸ್ಮಿಕ ಖರ್ಚುಗಳು ನಿಮ್ಮ ಬಜೆಟನ್ನು ಏರ್ಪೇರು ಮಾಡಬಹುದು. ನಿಮ್ಮ ಅತಿಯಾದ ಮುಂಜಾಗ್ರತೆಯ ನಡುವೆ ಕೂಡ ಇತರರಿಗಾಗಿ ಹಣ ಖರ್ಚು ಮಾಡೋದು ಅಥವಾ ವೈದ್ಯಕೀಯ ವೆಚ್ಚಗಳಿಗೆ ಹಣ ವ್ಯರ್ಥವಾಗುವ ಸಾಧ್ಯತೆ ಇದೆ. ಅತ್ಯಂತ ಮುಖ್ಯವಾದ ಕಿವಿ ಮಾತು ಏನು ಅಂದರೆ, ಈ ದಿನಗಳಲ್ಲಿ ಯಾರೋ ಕಷ್ಟದಲ್ಲಿದ್ದಾರೆ ಅಂತಂದು ಅಥವಾ ತುಂಬ ಹತ್ತಿರದವರು ಅಂದ್ಕೊಂಡ್ಬಿಟ್ಟು ದೊಡ್ಡ ಮೊತ್ತದ ಸಾಲ ಅಥವಾ ಬೇರೆಯವರ ಸಾಲಕ್ಕೆ ಶ್ಯೂರಿಟಿ ಹಾಕೋದು, ಸಹಿ ಹಾಕೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನೀವು ಮಾಡುವ ಈ ಸಹಾಯವೇ ಮುಂದೆ ನಿಮಗೆ ಕಾನೂನಾತ್ಮಕ ಅಥವಾ ಆರ್ಥಿಕ ಸಂಕೋಲೆಯಾಗಿ ಕಾಡಬಹುದು. ಇನ್ನು ಫ್ಯಾಮಿಲಿಯಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮಿಬ್ಬರ ನಡುವೆ ಪ್ರೀತಿ ಇದ್ರೂ ಕೂಡ 3ನೇ ವ್ಯಕ್ತಿಯ ಪ್ರವೇಶದಿಂದ ಗೊಂದಲ ಸೃಷ್ಟಿಯಾಗಬಹುದು. ಪ್ರೀತಿಗಿಂತ ಅಹಂಕಾರ ದೊಡ್ಡದಲ್ಲ ಎಂಬುದನ್ನು ನೆನಪಿಟ್ಕೊಂಡು ತಗ್ಗಿ ನಡೆದರೆ ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ. ಮಾನಸಿಕ ಒತ್ತಡ ಹೆಚ್ಚಾಗೋದ್ರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಸರಿಯಾದ ಸಮಯಕ್ಕೆ ಆಹಾರ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನು ಕನ್ಯಾ ರಾಶಿಯ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ನಿರ್ಣಾಯಕ ಸಮಯ. ನಿಮ್ಮ ಏಕಾಗ್ರತೆಯನ್ನು ಸರಿಯಾದ ಹಾದಿಯಲ್ಲಿ ಬಳಸಿ. ತಾತ್ಕಾಲಿಕ ಆಕರ್ಷಣೆಗಳು, ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಮತ್ತು ದಾರಿ ತಪ್ಪಿಸುವ ಸ್ನೇಹಿತರಿಂದ ದೂರ ಇರಿ. ನಿಮ್ಮ ತಂದೆ ತಾಯಿಯ ತ್ಯಾಗ ಮತ್ತು ನಿಮ್ಮ ಮೇಲಿರುವ ಭರವಸೆಯನ್ನು ನೆನಪಿಟ್ಕೊಳ್ಳಿ. ಈಗ ನೀವು ಪಡುವ ಶ್ರಮ ನಿಮ್ಮ ಮುಂದಿನ ಇಡೀ ಭವಿಷ್ಯದ ಬದುಕನ್ನು ಬರೆಯುತ್ತೆ. ಕನ್ಯಾ ರಾಶಿಯವರೇ, ನೀವು ಭೂಮಿ ತತ್ವದ ಸ್ವಭಾವದವರು. ನಿಮ್ಮಲ್ಲಿ ತಾಳ್ಮೆ ಮತ್ತು ಸದಾ ದುಡಿಯುವ ಹಠ ಜಾಸ್ತಿ ಇದೆ. ಎಷ್ಟು ಬಾರಿ ಬಿದ್ದರೂ ಮತ್ತೆ ಅತ್ಯಂತ ವ್ಯವಸ್ಥಿತವಾಗಿ ಪುಟ್ಟಿದೆದ್ದು ಬರುವ ಅದ್ಭುತ ಚೈತನ್ಯ ನಿಮ್ಮಲ್ಲಿ ಇದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಮಾತಾಡಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.